ಎಸ್ ವೆಲ್ಕಮ್ ಬ್ಯಾಕ್. ಎಸ್ಐಟಿಗೆ ಎರಡನೇ ಸ್ಥಳದಲ್ಲೂ ಕೂಡ ಬಿಗ್ ಶಾಕ್ ಆದಿತ್ತು. ಎರಡನೇ ಸ್ಪಾಟ್ನಲ್ಲೂ ಕೂಡ ಎಸ್ಐಟಿಗೆ ಸಿಗದಂತಹ ಮೃತದೇಹ. ಬಿಗ್ ಶಾಕ್. ಎರಡನೇ ಸ್ಪಾಟ್ನಲ್ಲೂ ಕೂಡ ಎಸ್ಐಟಿಗೆ ಸಿಗದಂತಹ ಮೃತದೇಹ. ಸತತ ಎರಡನೇ ದಿನದ ಕಾರ್ಯಾಚರಣೆಯಲ್ಲೂ ಕೂಡ ಭಾರಿ ಹಿನ್ನಡೆ. 2 ದಿನದಿಂದ ಉತ್ಖನನ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಮೊದಲ 2 ಸ್ಪಾಟ್ ಉತ್ಖನನ ಕಂಪ್ಲೀಟ್ ಆಗಿದೆ. 2 ಸ್ಪಾಟ್ನಲ್ಲೂ ಕೂಡ ಹಳೆ ಹರಿದ ಬಟ್ಟೆಗಳಷ್ಟೇ ಸಿಕ್ಕಿದ್ವು. ಎಸ್ ವೀಕ್ಷಕರೇ, ಎರಡನೇ ದಿನದ ಉತ್ಖನನಕ್ಕೂ ಕೂಡ ಭಾರಿ ಹಿನ್ನಡೆಯಾಗಿದೆ. ಯಾಕಂತಂದ್ರೆ ಸಾಕಷ್ಟು ಹರಿದ ಬಟ್ಟೆಗಳು ಬಿಟ್ರೆ ಮತ್ತೇನು ಸಿಗ್ತಾ ಇಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜನಗಳು ತುಂಬಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ ಎನ್ನುವಂಥದ್ದು. ಹಾಗೆ ನದಿಯ ಪಕ್ಕದಲ್ಲಿ ನಾನು ಹೂತಾಕಿದ್ದೇನೆ ಅಂತ ಒಂದು ಸ್ಪಾಟ್ ಅನ್ನ ಸೂಚಿಸಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಗೆಯಲಾಯಿತು. ಅಲ್ಲಿ ಹಳೆಯ ಬಟ್ಟೆಯನ್ನ ಬಿಟ್ರೆ ಮತ್ತೇನು ಸಿಕ್ಕಿಲ್ಲ. ಆಬ್ವಿಯಸ್ಲಿ ಹಳೆ ಬಟ್ಟೆ ಸಿಗುತ್ತೆ. ಯಾಕೆ ಹೇಳಿ, ಆ ಒಂದು ಪುಣ್ಯ ಸ್ನಾನದಲ್ಲಿ, ಆ ಒಂದು ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಹೋಗೋರಂತಹ ಭಕ್ತಾದಿಗಳು ಕೂಡ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಬಟ್ಟೆಗಳು ಸಿಗೋದು ಕಾಮನ್ ಅಲ್ಲಿ. ಅದೇ ಬಟ್ಟೆ ಅಂತ ಹೇಳೋಕೆ ದೂರುದಾರನಿಗೂ ಕೂಡ ಆಗ್ತಾ ಇಲ್ಲ. ದೂರುದಾರ ಕೂಡ ಅವಕ್ಕಾಗಿ ಕೂತ್ಕೊಂಡಿರುವಂತದ್ದು, ಮೌನವಾಗಿರುವಂತದ್ದು. ಎಸ್ಐಟಿ ಅವರು ತನಿಖೆ ಮಾಡಬೇಕಾದ್ರೆ ಹಳೆ ಬಟ್ಟೆ ಸಿಕ್ಕದ ಕೂಡ ಇದೇನಾ ಬಟ್ಟೆ, ಇದು ಹೆಣದ ಮೇಲೆ ಇತ್ತ, ನೀನು ಹೂತ್ ಹಾಕಿರುವಂತ ಹೆಣದ ಮೇಲೆ ಇದಿತ್ತ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಆಗೇನ್ ಉತ್ತರ ಕೊಡ್ತಾನೆ. ಯಾಕಂತಂದ್ರೆ 2014ರಲ್ಲಿ ಲಾಸ್ಟ್ ಅಂತೆ ಆತನೇ ಹೇಳಿದ್ದ. 2014ರಲ್ಲಿ ಲಾಸ್ಟ್, ತದಾದ ನಂತರ ನಾನು ಊರನ್ನೇ ಬಿಟ್ಟು ಹೊಂಟೆ ಅಂತ ಹೇಳಿದ್ದ. ಈಗ ನದಿ ಪಕ್ಕದಲ್ಲಿ ನೀನು ಹೂತ್ ಹಾಕಿದ್ದೇನೆ ಅಂತಂದ್ರೆ ಬಟ್ಟೆಗಳು ಬಿಟ್ರೆ ಮತ್ತೇನ್ ಸಿಗುತ್ತೆ? ನದಿಗೆ ಹೋದವರು ಬಟ್ಟೆ ತೇಲ್ಕೊಂಡು ಹೋಗಿದ್ದೋ, ಇಟ್ಬಿಟ್ಟು ಹೋಗಿದ್ದೋ, ಹಳೆ ಬಟ್ಟೆ ಯಾಕಪ್ಪ ಬೇರೆ ಕಡೆಗೆ ಹಾಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಹೊಸ ಬಟ್ಟೆ ಹಾಕೊಂಡು ಹೋಗಿದ್ದೋ ತುಂಬಾ ಇರ್ತಾವಲ್ಲಿ. ಸೊ ಆ ಒಂದು ಕಾರಣಕ್ಕೆ ಇದೇ ಬಟ್ಟೆ ಅಂತ ದೂರುದಾರನು ಹೇಳ್ತಾ ಇಲ್ಲ, ಇದೇ ಬಟ್ಟೆ ಅಂತ ಅವನಿಗೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದೇ ಬಟ್ಟೆ ಅಂತ ಹೇಳಿ ಅದನ್ನ ಒಪ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವೇ ಲೆಕ್ಕ ಹಾಕಿ ವೀಕ್ಷಕರೇ, ಎಷ್ಟೋ ವರ್ಷಗಳ ಹಿಂದಿರುವಂತಹ ಬಟ್ಟೆಗಳು ಮತ್ತೆ ಸಿಗುತ್ತೆ. ಅದಾಗತ್ತಾ? ಅದು ಭೂಮಿ ಒಳಗಡೆ ಒಂದು ರೀತಿಯ ಹುಳ ಇರುತ್ತೆ, ವರ್ಲೆ ಅಂತ ಹೇಳ್ತೀವಿ ನಮ್ ಕಡೆ. ನಿಮ್ ಕಡೆ ಏನ್ ಹೇಳ್ತಿರೋ ಗೊತ್ತಿಲ್ಲ. ಅದು ತಿನ್ಕೊಂಡ್ ಬಿಟ್ಟಿರುತ್ತೆ ಅರ್ಧಕ್ಕರ್ಧ. ಹರಿದ ಬಟ್ಟೆ ಯಾಕೆ ಸಿಗ್ತಾ ಇದೆ ಅಂತಂದ್ರೆ ಭೂಮಿಯ ಒಳಗಡೆ ಅದು ತಿನ್ಕೊಂಡ್ ಬಿಡುತ್ತೆ. ನಿಮ್ ಕಡೆ ಏನ್ ಹೇಳ್ತಿರೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ವರ್ಲೆ ಅಂತ ಹೇಳ್ತೀವಿ, ಅದಕ್ಕೆ ಅದು ತಿನ್ಕೊಳ್ಳುತ್ತೆ. ಸೊ ಆ ಒಂದು ಕಾರಣಕ್ಕೆ ನದಿ ಪಕ್ಕದಲ್ಲಿ ಬಟ್ಟೆಗಳು ಸಿಗೋದು ಸರ್ವೇ ಸಾಮಾನ್ಯ. ಒಂದಿಷ್ಟು ಕಡೆ ಹೇಳ್ತಾರೆ, ಹಳೆ ಬಟ್ಟೆಯನ್ನ ಹಾಕೊಂಡು ಬರಬೇಡ, ಎಲ್ಲ ಸ್ನಾನ ಮಾಡ್ತೀಯ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡು, ಹೊಸ ಬಟ್ಟೆ ತಂದಿದ್ದೀನಿ ಹೊಸ ಬಟ್ಟೆ ಹಾಕೊಂಡು ಹೋಗ್ಬಿಡು ಅಂತ ಹೇಳಿ. ಬೇರೆ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ, ಶುಭ ಕಾರ್ಯಗಳಿಗೆ, ಯಾವುದೋ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕಾದ್ರೆ ಹಳೆ ಬಟ್ಟೆ ಅಲ್ಲೇ ಇಟ್ಬಿಟ್ಟು ಬರ್ತೀವಿ. ಅದೇ ಬಟ್ಟೆ ಆಗಿರಬಹುದು, ಆಗಿರದೇನೂ ಇರಬಹುದು. ಇದಕ್ಕೆ ಕನ್ಸಿಡರ್ ಮಾಡಿ ನಾನು ಇದೇ ಬಟ್ಟೆ ಶಬದ ಮೇಲೆ ನೋಡ್ದೆ ಅಂತ ಆತನೂ ಕೂಡ ಬಾಯ್ ಬಿಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುಕೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.